ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬ್ಲಡ್ ಕ್ಯಾನ್ಸರ್ನ ಒಂದು ಭಾಗವಾಗಿರುವಂತಹ CML ಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕರ್ನಾಟಕದವರೇ ಆಗಿರುವಂತಹ ಸಂದೀಪ್ ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಅವರ ತಂಡ ಮೀನಿನ ಎಣ್ಣೆಯಿಂದ ಬರುವಂತಹ ಕೆಮಿಕಲ್ನಿಂದ ಈ ರೋಗವನ್ನು ನಿವಾರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಿ ಪ್ರಾಥಮಿಕ ಹಂತದಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಅದು ಎಷ್ಟು ಪರಿಣಾಮಕಾರಿ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ಪಡ್ಕೋಣ. ಸೊ ಕೊನೆಯದಾಗಿ ಕಿಶೋರ್ ಅವರೇ ಏನು ಹೇಳ್ತೀರಾ ಈ ಒಂದು ಸಂಶೋಧನೆ ಬಗ್ಗೆ? ಮುಂದೆ ಯಾವ ರೀತಿ ಪರಿಣಾಮಗಳನ್ನ ಇದು ಕೊಡಬಹುದು ಮಾಡಬಹುದು ಅಂತ ತಾವೇನು ಹೇಳಿದ್ರಿ, ಅದಕ್ಕೆ ಮತ್ತೆ ಮಾಡುತ್ತೆ ಅನ್ನಕ್ಕಿರತಕ್ಕಂಥ ವ್ಯತ್ಯಾಸನೇ ಈ ಪೂರ್ತಿ ಚರ್ಚೆಯ ಸಾರಾಂಶ. ಮಾಡಬಹುದು, ಬಹಳ ಸಂತೋಷ. ಅದನ್ನು ಜಯಿಸಲಿಕ್ಕಾದರೆ ಖಂಡಿತವಾಗ್ಲೂ ನಾವೆಲ್ಲರೂ ಶರಣಾಗ್ತೀವಿ. ಪ್ರತಿಯೊಬ್ಬ ಭಾರತೀಯನೂ ಅದರ ಉಪಯೋಗವನ್ನು ಪ್ರಪಂಚದಲ್ಲಿ ಎಲ್ಲರೂ ತಗೊಳ್ಳಿ, ಭಾರತೀಯರ ಒಂದು ಹೆಮ್ಮೆ ಗರಿಗೇರಲಿ ಅಂತಕ್ಕಂಥದ್ದು. ಆದರೆ ಮಾಡುತ್ತೆ ಅಂತ ನಿಖರವಾಗಿ ಖಚಿತವಾಗಿ ಹೇಳಕ್ಕೂ ಮಾಡಬಹುದು ಅನ್ನೋಕ್ಕೂ ಭಾಳ ಅವಿನಾಭಾವ ಸಂಬಂಧ ಇದೆ. ಬಟ್ ಭಾಳ ಒಂದು ಡಿಮಾರ್ಕೆಟೆಡ್ ಡಿಫ್ರೆನ್ಸ್ ಕೂಡ ಇದೆ ಅಂತಕ್ಕಂಥದ್ದು. ಅದ್ರ ಬಗ್ಗೆ ಒಂದು ಆತ್ಮಾವಲೋಕನ ಮಾಡಿಕೊಂಡು ಪೇಷಂಟಿಗೆ ನಾವು ಈ ಹಂತದಲ್ಲಿ ಈಗ ಫಿಶ್ ಆಯಿಲ್ ತೊಗೊಂಬಿಟ್ಟ ತಕ್ಷಣ ಹೋಗ್ಬಿಡುತ್ತೆ, ತುಳಸಿ ತೊಗೊಂಬಿಟ್ರೆ ಕ್ಯಾನ್ಸರ್ ಹೋಗ್ಬಿಡುತ್ತೆ, ಅರಿಶಿನ ತಿನ್ಬಿಟ್ರೆ ಕ್ಯಾನ್ಸರ್ ಹೋಗ್ಬಿಡುತ್ತೆ, ಈ ಥರ ಪ್ರಾರಂಭದ ಹಂತದಲ್ಲಿ ಯಾವುದೋ ಒಂದು ಪದಾರ್ಥವನ್ನು ದ್ರವ್ಯವನ್ನು ತೊಗೊಂಡು ಭಾಳ ಸ್ಥೂಲವಾಗಿ ಚಿಕಿತ್ಸಾತ್ಮಕ ದೃಷ್ಟಿಕೋನದಲ್ಲಿ ತಗೊಳ್ಳಿಕ್ಕಾಗಲ್ಲ ಅಂತಕ್ಕಂಥದ್ದು ಒಂದು. ಎರಡನೇದು, ಇದು ಎಸ್ಟಾಬ್ಲಿಷ್ ಆಗಲಿ, ಸೈಂಟಿಫಿಕ್ ಕಮ್ಯುನಿಟಿ ಒಪ್ಪಲಿ, ಆ್ಯಂಡ್ ಆಲ್ ದ ಮೋರ್ ಮನುಷ್ಯ ಒಪ್ಕೋಬೇಕು. ಈಗ ನೀವು ಊಟ ಎಷ್ಟೇ ಚೆನ್ನಾಗಿ ನ್ಯೂಟ್ರಿಷಿಯಸ್ ಆಗಿದೆ ಅಂತ ಹೇಳಿ ನಾನೊಂದು ಎಸ್ಥೆಟಿಕ್ ವ್ಯಾಲ್ಯೂಸನ್ನು ಮಾಡಿ ಕೊಟ್ಟರು ಕೂಡ ತಿನ್ನೋರು ನೀವು. ಒನ್ ಕ್ಯಾನ್ ಟೇಕ್ ಹಾಸ್ಟ್ ಎ ವಾಟರ್ 40 cannot ಮೇಕ್ ಇಟ್ ಡ್ರಿಂಕ್ ಅಂದಂಗೆ ಅಲ್ಟಿಮೇಟ್ ಡಿಸಿಷನ್ ಇಸ್ ಬೈ ಎ ಕಾಮ್ನರ್. ಅವನು ಅದನ್ನು ಒಪ್ಪಲಿ. ಖಂಡಿತವಾಗ್ಲೂ ಒಂದು ಮೀನಿಂದ ಇಷ್ಟೆಲ್ಲ ಒಂದು ದಿವ್ಯೌಷಧಿ ತಯಾರಾಗದರೆ ಅದನ್ನು ಒಪ್ಪಲಿಕ್ಕೆ ಸಿದ್ಧ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಓಕೆ, ಸೊ ಸುರೇಶ್ ಅವರೇ, ಪ್ರಮುಖವಾಗಿ ಈಗ ಸಂದೀಪ್ ಅವರ ನೇತೃತ್ವದ ತಂಡ ಗಮನ ಹರಿಸ್ತಾ ಇರೋದು ಕೊನೆಯ ಸ್ಟೇಜ್ ಅಲ್ಲಿರುವಂತಹ CML ಮೇಲೆ ಇದು ವರ್ಕ್ ಆಗುತ್ತಾ ಅಂತ. ಸೊ ಈ ಮೂಲಕ ಜನರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಈ ಒಂದು ಸಂಶೋಧನೆಯ ಪರಿಣಾಮಗಳು ಏನಾಗಿರಬಹುದು ಮುಂದೆ? ಆಕ್ಚುಲಿ ಎಲ್ಲಾ ಸಂಶೋಧನೆಗಳು ಶುರುವಾಗೋದು ಹೀಗೇನೆ. ಬಟ್ ನಾವು ಸಾರ್ವಜನಿಕರಿಗೆ ತಪ್ಪು ಮೆಸೇಜ್ ಕೊಡಬಾರ್ದು, ಎಲ್ಲಾ ಬ್ಲಡ್ ಕ್ಯಾನ್ಸರ್ಗೂ ಎಲ್ಲಾ ಫೇಸಲ್ಲೂ ಇದಾಗುತ್ತೆ ಅಂತ. ನಾನು ಆಗ್ಲೇ ಹೇಳ್ದಾಗೆ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾದಲ್ಲಿ 3 ಫೇಸ್ ಇದೆ ಅಂತ. ಒಂದು ಬ್ಲಾಸ್ಟಿಕ್ ಕ್ರೈಸಿಸ್ ಅನ್ನೋದು ಭಾಳ ಎಂಡ್ ಸ್ಟೇಜ್. ಸೊ ಆ ಸ್ಟೇಜ್ಗೆ ಹೋದಾಗ ಇರ್ತಕ್ಕಂಥ ಆಪ್ಷನ್ಸ್ ಭಾಳ ಕಡಿಮೆ. ಸೊ ಇವ್ರು ಏನು ಹೇಳ್ತಿದ್ದಾರೆ, ಆ ಸ್ಟೇಜಲ್ಲಿ ಇದು ವರ್ಕ್ ಆಗ್ಬೋದು ಅಂತ. ಸೊ ಇದು ಬಂದರೆ ನಿಜವಾಗ್ಲೂ ಒಂದು ಒಳ್ಳೆಯ ಸುದ್ದಿ, ಎಲ್ಲ ಒಂದು ರೋಗಿಗಳಿಗೂ ಅನುಕೂಲ ಆಗುತ್ತೆ. ಅಕಸ್ಮಾತ್ ಇದು ಏನಾದರೂ ಪ್ರೂವ್ ಆದರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಂತ ಅಷ್ಟೇ ಹೇಳಬಲ್ಲೆ. ಬಟ್ ಈ ಸ್ಟಿಲ್ ಎ ಪ್ರೀಮೆಚ್ಯೂರ್ ಸ್ಟೇಜ್. ಸಾರ್ವಜನಿಕರು ಇಲ್ಲ ಮೀನ್ ಆಯಿಲ್ ತಿಂದ್ಬಿಟ್ಟ ತಕ್ಷಣ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅನ್ನೋ ಕಲ್ಪನೆಗೆ ಹೋಗೋದು ಬೇಡ. ಯಾವುದೋ ಒಂದೆರಡು ನ್ಯೂಸ್ ಪೇಪರು ಅದರಲ್ಲಿ ಓದಿದ ತಕ್ಷಣ ಸೊ ಇದಂಥ ಒಂದು ಇದಕ್ಕೆ ಬಂದಾಗ ಖಂಡಿತ ಇದು ಎಲ್ಲ ಸಾರ್ವಜನಿಕರಿಗೂ ಒಳ್ಳೆಯದಾಗಲಿ ಅಂತ ಅಷ್ಟೇ ಹೇಳಿ. ಓಕೆ, ಸೊ ಇವಾಗ ಈ ಕೊನೆಯ ಹಂತದ ಕ್ಯಾನ್ಸರ್ ನಾವು ಮಾತಾಡೋದಾದ್ರೆ, ಕೊನೆಯ ಹಂತದ ಕ್ಯಾನ್ಸರ್ ಎಷ್ಟು ಅಂದ್ರೆ ಆ ಸಂದರ್ಭದಲ್ಲಿ ಇವಾಗ ನಾವು ಕೊಡ್ತಿರುವಂತಹ ಚಿಕಿತ್ಸೆಗೂ ಇವರು ಹೇಳ್ತಿರುವಂತಹ ಚಿಕಿತ್ಸೆಗೂ ಯಾವ ರೀತಿ ವ್ಯತ್ಯಾಸ ಅಂತ ಹೇಳ್ತೀರಾ? ಅಲ್ಲ, ಕೊನೆಯ ಭಾಗದ ಕ್ಯಾನ್ಸರ್ ಬಂದಾಗ ಆಪ್ಷನ್ಸ್ ನಾನು ಆಗಲೇ ಹೇಳಿದಾಗೆ ಕಡಿಮೆ ಇದೆ. ಆಮೇಲೆ ಇಲ್ಲ ಆಪ್ಷನ್ಸ್ ಇರ್ತಕ್ಕಂಥವು ಭಾಳ ಎಕ್ಸ್ಪೆನ್ಸಿವ್ ಇದೆ. ಕೊನೆಯ ಭಾಗದ ಕ್ಯಾನ್ಸರ್ ಬಂದಾಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾತ್ರ ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳಿದೆ ಇದು 20 ರಿಂದ 25 ಲಕ್ಷ ಖರ್ಚಾಗ್ತದೆ. ಸೊ 1,000 ಜನದಲ್ಲಿ ಇಬ್ಬರು ಅಷ್ಟೇ ಅಫೋರ್ಡ್ ಮಾಡ್ತಾರೆ, ಇನ್ನು 998 ಜನ ಬಿಟ್ಟು ಹೋಗ್ತಾರೆ. ಸೊ ಆವಾಗ ನೀವು ಕೊಡ್ಲಿಕ್ಕೆ ಏನೂ ಇಲ್ಲ, ನಿಮ್ಮಲ್ಲಿ ಏನೂ ಆಪ್ಷನ್ಸ್ ಇಲ್ಲ ಅಂತ ಅಂದಾಗ ಇಂಥ ಡ್ರಗ್ಗಳು ಫೇಸ್ ಟ್ರಯಲ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಕಸ್ಮಾತ್ ಇದು ಪ್ರೂವ್ ಮಾಡಿದ್ರೆ ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಬಿ ಬಿಗ್ ಮೈಲ್ ಸ್ಟೋನ್. ನಿಜವಾಗಿ ಆ ಮೈಲಿಗಲ್ಲು ಸಾಧನೆ ಆಗಲಿ ಅಂತ ಕೂಡ ನಾವು ಆಶಿಸ್ತೀವಿ. ಧನ್ಯವಾದ ನನ್ನ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಕರ್ನಾಟಕದವರೇ ಆದಂತಹ ಸಂದೀಪ್ ಪ್ರಭು ಅವರ ನೇತೃತ್ವದ ತಂಡ ಈ ಒಂದು ಸಂಶೋಧನೆಯನ್ನ ಮಾಡ್ತಾ ಇದೆ. ಪ್ರಾಥಮಿಕವಾಗಿ ಇದು ಯಶಸ್ವಿಯಾಗಿದೆ, ಆದರೆ ಮುಂದೆ ಯಶಸ್ವಿ ಆಗುತ್ತಾ ಅನ್ನೋದು ಸಾಕಷ್ಟು ಪರೀಕ್ಷೆಗಳನ್ನ ಅದು ಒಳಗಾಗಬೇಕು, ಅದರಲ್ಲಿ ಯಶಸ್ಸನ್ನ ಕಾಣಬೇಕು. ಆದ್ರೆ ಗಮನ ಇರಲಿ, ನಾವಿಲ್ಲಿ ಮೀನಿನ ಎಣ್ಣೆ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಮೀನಿನ ಎಣ್ಣೆಯಿಂದ ಈ ರೋಗ ನಿವಾರಣೆ ಆಗುತ್ತೆ ಅಂತ ಖಂಡಿತ ಅನ್ಕೋಬೇಡಿ. ಮೀನಿನ ಎಣ್ಣೆ ಬಳಕೆಯಿಂದ ಕ್ಯಾನ್ಸರ್ ನಿವಾರಣೆ ಮಾಡಬಹುದು ಅಂದ್ರೆ ನಿಜವಾಗಿಯೂ ಅದು ದೊಡ್ಡ ತಪ್ಪು ಕಲ್ಪನೆ ಆಗುತ್ತೆ. ಮೀನಿನ ಎಣ್ಣೆಯಲ್ಲಿ ಸಿಗುವಂತಹ ಒಂದು ರಾಸಾಯನಿಕವನ್ನ ಬಳಸಿ ಅವರು ಈ ಒಂದು ಪ್ರಯೋಗ ಮಾಡ್ತಿದ್ದಾರೆ. ದಯವಿಟ್ಟು ತಪ್ಪು ಕಲ್ಪನೆಗೆ ಒಳಗಾಗಬೇಡಿ. ಮೀನಿನ ಪ್ರಯೋಗ ಆಗ್ತಾ ಇದೆ, ಆದರೆ ನಿಮ್ಮ ಮೇಲೆ ಪ್ರಯೋಗ ಮಾಡ್ಕೋಬೇಡಿ. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.